ಕಾಂಗ್ರೆಸ್ ಲೈನ್ ಹೋಗ್ತಾ ಇರೋದು. ಜಮೀರ್ ಅಹಮದ್ ಖಾನ್ ಬಾಯಿ ಯಾವಾಗ ಮುಚ್ಚೋದು ಗೊತ್ತಾ? ನಾನು ಸತ್ರೆ ನನ್ನ ಬಾಯಿ ಮುಚ್ಚೋದು. ನನ್ನ ಬಾಯಿ ಮುಚ್ಚಕ್ಕೆ ಸಾಧ್ಯ ಇಲ್ಲ ಯಾರು ನಾನು. ಡಿ ಕೆ ಶಿವಕುಮಾರ್ ನಮ್ಮ ಅಧ್ಯಕ್ಷರು, ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ನನ್ನ ಅಭಿಪ್ರಾಯ ಈಗ ನನ್ನ ಅಭಿಪ್ರಾಯ ಹೇಳಿದ್ದೀನಿ. ಅವ್ರು CM ಆಗಬಾರ್ದು ಅಂತ ಇದೆ. ಅವ್ರಿಗೆ ಬಹುಶಃ ಮುಂದೆ ಸಿಗ್ತದೆ ಅವಕಾಶ ಅವರಿಗೆ. CM ನಾನಂತ ಹೇಳಿಲ್ಲ. ಈಗ ನಮ್ಮ ಸಮಾಜದ್ದು 15% ಪಾಪ್ಯುಲೇಷನ್ ಇದೆ. ನನಗೂ ಆಸೆ ಇದೆ. ಒಂದೇ ಸಮಾಜ ಕೊಟ್ಟರೆ ಯಾರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಗಲ್ಲ. ಯಡಿಯೂರಪ್ಪ ಅವರು 100 ವರ್ಷ ರಾಜಕೀಯದಲ್ಲಿ ಇರಬೇಕು ಅಂಥವರು, ಸೆಕ್ಯುಲರ್ ಲೀಡರ್ ಅವರು 100 ವರ್ಷ ಇರಬೇಕು. ರಾಜ್ಯಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ಲೆವೆಲ್ಗಳು ರಾಜ್ಯದ ಜನ ಫಿಕ್ಸ್ ಮಾಡಬೇಕಾಗಿರೋದು. ಜಮೀರ್ ಅಹಮದ್ ಖಾನ್ ಲೆವೆಲ್ ರಾಜ್ಯದ ಜನ ಕೇಳಿ ಹೇಳ್ತಾರೆ. साबिक वजीर कांग्रेस लीडर BZ जमीर अहमद खान ने वकलिया समाज पर दिए गए बयान की वजाहत की है। उन्होंने कहा है कि किसी तरह का कोई बयान इनका वकलिया समाज के खिलाफ नहीं है, जबकि वकलिया समाज में ज़्यादातर लोग मेरे चाहने वाले हैं। उन्होंने कहा कि माइनॉरिटी से ज़्यादा मुझे वकलिया समाज चाहते हैं। उन्होंने किसी तरह का बयान वकलिया समाज के खिलाफ नहीं दिया है। उन्हें वजाहत की कि DK शिव कुमार ने एक प्रोग्राम में कहा था, वकलिया समाज से गुजारिश की थी कि अगर उनका आशीर्वाद रहा तो उन्हें एक बार वज़ीर आला बनाए। उसी पर वजाहत करते हुए एक सवाल के जवाब में उन्होंने प्रेस कॉन्फ्रेंस में बेलगाम में कहा था कि किसी एक समाज के ताउन से CM नहीं बन सकते। उन्होंने कहा था कि तमाम समाज के लोगों का ताउन ज़रूरी है। उन्होंने कहा कि हर किसी को CM बनने की ख्वाहिश होती है और मेरी ख्वाहिश है कि वज़ीर आला सिद्धरामैया बने, और ये मेरी अपनी ज़ाती ख्वाहिश है। हर किसी की ख्वाहिश जाहिर करने का कानून में गुंजाइश है, अधिकार है। उन्होंने कहा कि मेरे बयान को मीडिया में गलत पेश किया जा रहा है। मैंने किसी भी समाज के खिलाफ कभी बयान नहीं दिया। ನಾನೇನಾದ್ರು ತಪ್ಪು ಹೇಳಿದ್ದೀನ? ನಾನೇನಾದ್ರು ತಪ್ಪು ಹೇಳಿದರೆ ನನ್ನ ವಿರೋಧ ಮಾತಾಡಿ. ನಾನು ವಕೀಲರ ಬಗ್ಗೆ ವಿರೋಧ ಮಾತಾಡ್ತೀನಿ ಎಲ್ಲ. ನಾನೇನಂದೆ, ಬರೇ ಒಂದೇ ಸಮಾಜದಿಂದ ಯಾರೂ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ಸಮಾಜ, ಎಲ್ಲ ಜಾತಿಯವರ ವರ್ಗನ ವಿಶ್ವಾಸಕ್ಕೆ ತೊಗೊಂಡ್ರೆ ಮಾತ್ರ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಅಂತ ಹೇಳಿರೋದು. ಅದು ತಪ್ಪೇನಿದೆ? ನನ್ನ ವಕೀಲರೇನಾದ್ರು ಹೇಳಿದ್ದೀನಿ ನಾನು? ಇವತ್ತು ನನಗೆ ಅಲ್ಪಸಂಖ್ಯಾತರಿಂದ ಹೆಚ್ಚಿನ ಪ್ರೀತಿ ಮಾಡೋದು ನನ್ನ ವಕೀಲರ ಸಮಾಜನೇ. ಬನ್ನಿ ನನ್ನ ಜೊತೆ, ಹಳೆ ಮೈಸೂರು ಬನ್ನಿ, ಕರ್ಕೊಂಡು ಹೋಗ್ತೀನಿ, ನೋಡಿ ನನ್ನ ಜೊತೆ ಬನ್ನಿ ನೀವು. ನಮ್ಮ ಅಲ್ಪಸಂಖ್ಯಾತರಿಂದ ಹೆಚ್ಚಿನ ಪ್ರೀತಿ ಮಾಡೋದು ನನಗೆ ವಕೀಲರ ಸಮಾಜನೇ. ಇಲ್ಲ, ಆ ಥರ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ. ಅವರು ಸ್ವಾಮೀಜಿ ಹೇಳಿಕೆನ ನಾನು ಮಾಧ್ಯಮದಲ್ಲಿ ನೋಡಿಲ್ಲ. ಬೆಳಗಿಂದ ನಾನು ಹುಬ್ಳಿದಲ್ಲೇ ಇದ್ದೆ, ರೂಮಲ್ಲೇ ಇದ್ದೆ. ಸ್ವಲ್ಪ ಒಂಚೂರು ಜ್ವರ ಬಂದಿತ್ತು ನನಗೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ನನ್ನ ಸ್ವಾಮೀಜಿ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ. ನೀವು ಮಾಧ್ಯಮದಲ್ಲಿ ಹೇಳಿದ್ದು ನೋಡಿದ್ದೀನಿ. ಸ್ವಾಮೀಜಿ ಹೇಳಿರ್ತಾನೆ, ನಾನು ಹೇಳೋಕ್ಕೆ ಸಾಧ್ಯ? ಸ್ವಾಮೀಜಿ ಎಲ್ಲೂ ಹೇಳಿಲ್ಲ. ಈಗ ಪಕ್ಷ ನಮಗೆಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಪೂಜೆ ಮಾಡ್ಕೊಂಡೇ ಬರ್ತೇವೆ. ಅದ್ರ ಜೊತೆ ವ್ಯಕ್ತಿ ಪೂಜೆ ಮಾಡಲೇಬೇಕಾಗ್ತದೆ. ಮೊದಲೇ ಪಕ್ಷ, ಆಮೇಲೆ ವ್ಯಕ್ತಿ. ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಸರ್, ಅದು ನನ್ನ ಅಭಿಪ್ರಾಯ ಹೇಳಿದ್ದೀನಿ. ನನ್ನ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ಅದು ನನ್ನ ಅಭಿಪ್ರಾಯ. ನಿನ್ನೆನೂ ಅದೇ ಇತ್ತು, ಇವತ್ತು ಅದೇ ಇದೆ. DK ಶಿವಕುಮಾರ್ ನಮ್ಮ ಅಧ್ಯಕ್ಷರು, ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ನನ್ನ ಅಭಿಪ್ರಾಯ ಈಗ ನನ್ನ ಅಭಿಪ್ರಾಯ ಹೇಳಿದ್ದೀನಿ. ಅವ್ರು CM ಆಗಬಾರ್ದು ಅಂತ ಇದೆ. ಅವ್ರಿಗೆ ಬಹುಶಃ ಮುಂದೆ ಸಿಗ್ತದೆ ಅವಕಾಶ ಅವರಿಗೆ. ಯಾರು ಹೇಳಿ DK ಶಿವಕುಮಾರ್ಗೆ ಇಲ್ಲ ಅಂತ, ಅವಕಾಶ ಇಲ್ಲ ಅಂತ? ಈಗ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಇಲ್ಲ ಅಂದರೆ ಯಾರು ಹೇಳೋರೆ? ಈಗ ರಾಜ್ಯದ ಜನ ಬಯಸಬೇಕು. ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ನಾವು ನೀವು ಕೂತ್ಕೊಂಡು ಇಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಇಲ್ವೇ ಇಲ್ಲ. CM ನಾನಂತ ಹೇಳಿಲ್ಲ. ಈಗ ನಮ್ಮ ಸಮಾಜದ್ದು 15% ಪಾಪ್ಯುಲೇಷನ್ ಇದೆ. ನನಗೂ ಆಸೆ ಇದೆ. ಒಂದೇ ಸಮಾಜ ಕೊಟ್ಟರೆ ಯಾರೂ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲ್ಲ. ನನಗೂ ಆಸೆ ಇದೆ ಮುಖ್ಯಮಂತ್ರಿ ಆಗಬೇಕಂತ. ಹೌದು ಸರ್, ಅವ್ರಿಗೂ ಆಸೆ ಇದೆ, ಪರಮೇಶ್ವರ್ಗೂ ಇದೆ, ಖರ್ಗೆ ಸಾಹೇಬ್ರು ಒಂದು ಬಾರಿ ಆಗಬೇಕಂತ ಆಸೆ ಇದೆ. ಗುರುವೇ, ನಾನು ಹೇಳೋದು, ಈಗ ಯಾರು ಏನಂದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಿ ನಾವು ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವು ಬರೀ ನಮ್ಮ ಅಭಿಪ್ರಾಯ ಹೇಳ್ಕೊಳ್ಬೋದು ಅಷ್ಟೇ. ನಾವು ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ. ಯಡಿಯೂರಪ್ಪ ಅವರು 100 ವರ್ಷ ರಾಜಕೀಯದಲ್ಲಿ ಇರಬೇಕು ಅಂಥವರು, ಸೆಕ್ಯುಲರ್ ಲೀಡರ್ ಅವರು 100 ವರ್ಷ ಇರಬೇಕು. ರಾಜ್ಯಕ್ಕೆ ಒಳ್ಳೆಯದಾಗ್ತದೆ, ಎಲ್ಲ ಸಮಾಜದ ವರ್ಗವ್ರಿಗೆ ಒಳ್ಳೆಯದಾಗ್ತದೆ. ಯಡಿಯೂರಪ್ಪ ಅವರು ಅಂಥವರು ರಾಜಕೀಯದಲ್ಲಿ ಇರಬೇಕು, 100 ವರ್ಷ ಇರಬೇಕು, ರಿಟೈರ್ಡ್ ಆಗಬಾರ್ದು ಅವರು.
ತೊಗೊಂಡ್ಬಾರ್ದು ಅಂತ ಇದ್ದೀನಿ. ಯಾಕೆ ಅನಿಸ್ತದೆ ಏನು ನನಗೆ ಗೊತ್ತಿಲ್ಲ, ಅವ್ರು ಕೇಳಬೇಕು ಆ ಪ್ರಶ್ನೆ. ನೀವು ಬಿ ಜೆ ಪಿ ಲೀಡರ್ಗಳು ಈಗ ಏನಿಲ್ಲ, ಇನ್ನೂ ಆಕ್ಟಿವ್ ಆಗಿದ್ದಾರೆ, ಗಟ್ಟಿಯಾಗಿದ್ದಾರೆ ಅವರು, ಇನ್ನೂ ಗಟ್ಟಿಯಾಗಿದ್ದಾರೆ. ಈಗ ಅವ್ರ ಪಕ್ಷದಲ್ಲಿ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಕಾಂಗ್ರೆಸ್ ಲೈನ್ ಬಿಟ್ಟು ಎಲ್ಲಿ ಹೋಗೋಕ್ಕಾಗ್ತದೆ? ನಾವು ಏನು ಬಿ ಜೆ ಪಿಲಿ ಏನೋ ಹೋಗೋದಾ? ಇಲ್ಲ ಸರ್, ಈಗ ಕಾಂಗ್ರೆಸ್ ಎಲ್ಲ ನಾವು ಹೋಗ್ತಾ ಇರೋದು. ಬಿ ಜೆ ಪಿ ಅಂದರೆ ಕೋಮೋದಿ ಪಕ್ಷ, ಭ್ರಷ್ಟಾಚಾರ ಪಾರ್ಟಿ, ಅದು ಅವ್ರ ಲೈನಲ್ಲಿ ಹೋಗೋಕ್ಕಾಗ್ತದೆ? ನಾವು ಹೋಗ್ತಾ ಇರೋದು ಕಾಂಗ್ರೆಸ್ ಲೈನ್ನೇ ಹೋಗ್ತಾ ಇರೋದು. ಜಮೀರ್ ಅಹಮದ್ ಖಾನ್ ಬಾಯಿ ಯಾವಾಗ ಮುಚ್ಚೋದು ಗೊತ್ತಾ? ನಾನು ಸತ್ರೆ ನನ್ನ ಬಾಯಿ ಮುಚ್ಚೋದು. ನನ್ನ ಬಾಯಿ ಮುಚ್ಚಕ್ಕೆ ಸಾಧ್ಯ ಇಲ್ಲ ಯಾರಿಂದನೂ. ನಾನು ಸತ್ರೆನೇ ಬಾಯಿ ಮುಚ್ಚಕ್ಕೆ ಸಾಧ್ಯ, ನನ್ನ ಬಾಯಿ ಮುಚ್ಚಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಸತ್ರೆನೇ ನನ್ನ ಬಾಯಿ ಮುಚ್ಚಕ್ಕೆ ಸಾಧ್ಯ. ಸರ್, ನಾನು ಏನು ತಪ್ಪೇನು ಹೇಳಿದ್ದೀನಿ? ನಾನು ಜನಗಳು ಅಭಿಪ್ರಾಯ ಹೇಳಿದ್ದೀನಿ, ನನ್ನ ಅಭಿಪ್ರಾಯ ಹೇಳಿದ್ದೀನಿ. ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ, ನನ್ನ ಅಭಿಪ್ರಾಯ ಹೇಳಿದ್ದೀನಿ. ಇವಾಗ ಇಷ್ಟು ಜನ ಬಂದವರು, ಈ ಜನಗಳಲ್ಲಿ ಕೇಳಿ ಅಭಿಪ್ರಾಯ. ಏನಂತ ತಪ್ಪು ಮಾಡಿದ್ದೀನಿ ನೋಟಿಸ್ ಕೊಡೋದು? ನನಗೆ ಯಾವ ಎ ಸಿ ಸಿಲಿ ಏನು ಹೇಳಿಲ್ಲ. ಅವ್ರ ಅಭಿಪ್ರಾಯ ಹೇಳೋದು ತಪ್ಪಿಲ್ಲ. ನಮಗೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರವ್ರ ಅಭಿಪ್ರಾಯ ಹೇಳ್ಬೋದು ಅಂತ. ನನ್ನ ಅಭಿಪ್ರಾಯ ಹೇಳಿರೋದು ನೋಡ್ಕೊಳ್ಳಿ, 2023 ನೋಡ್ರಿ ನೀವು. ಆಮೇಲೆ ಎಲ್ಲ ಬಿ ಜೆ ಪಿಯವರಿಗೆ ಗೊತ್ತಿದೆ, ಕನಿಷ್ಠ 130 ಕಡಿಮೆ ಬರಲ್ಲ. ಕಡಿಮೆ ಅಂದರು. ಈಗ ನಾನು ಜಾಸ್ತಿ ಹೇಳಿದ್ರೆ ಏನಪ್ಪ ಇದು ಹಿಂಗೆ ಹೇಳ್ತಾವ್ರಂತಾರೆ. ಕನಿಷ್ಠ ಅಂದ್ರೂ 130 ಮೇಲೇ ಬರೋದು. ಅವ್ರ ಅಧ್ಯಕ್ಷರಿ, ನಮ್ಮ ಅಧ್ಯಕ್ಷರಾಗಿದ್ದಾರೆ ಅವರು. ಭಿನ್ನಾಭಿಪ್ರಾಯ ಎಂಥದ್ದು ಅದು? ಜಮೀರ್ ಅಹಮದ್ ಖಾನ್ ಲೆವೆಲ್ ಅಂತ ಅವ್ರು ಹೇಳಿಲ್ಲ, ನನ್ನ ಲೆವೆಲ್ ಇಲ್ಲ ಅಂತ ಹೇಳಿದ್ದೀನಿ. ನಾನು ನೋಡಿದ್ದೀನಿ ಮಾಧ್ಯಮದಲ್ಲಿ. ಯಾರು ರಾಜಕಾರಣಿಗಳು ಅವ್ರ ಲೆವೆಲ್ ಅವರೇ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಲೆವೆಲ್ಗಳು ರಾಜ್ಯದ ಜನ ಫಿಕ್ಸ್ ಮಾಡಬೇಕಾಗಿತ್ತು. ಜಮೀರ್ ಅಹಮದ್ ಖಾನ್ ಲೆವೆಲ್ ರಾಜ್ಯದ ಜನಕ್ಕೆ ಕೇಳಿ ಹೇಳ್ತಾರೆ. ಜಮೀರ್ ಅಹಮದ್ ಖಾನ್ ಲೆವೆಲ್ ಏನಿದೆ ಅಂತ ಇಲ್ಲ. ಅವ್ರು ಕೇಳಿದ್ದಕ್ಕೆ ನಾನು ಉತ್ತರ ಹೇಳ್ತಾರೆ. ನಾನು ಈಗ ನಾವು ಯಾರು ರಾಜಕಾರಣಿಗಳು ನಮ್ಮ ಲೆವೆಲ್ ಫಿಕ್ಸ್ ಮಾಡೋಕ್ಕಾಗಲ್ಲ. ನಮ್ಮ ಲೆವೆಲ್ ಯಾರು ಫಿಕ್ಸ್ ಮಾಡಬೇಡ್ರಿ? ಈ ಜನ. ನನ್ನ ಲೆವೆಲ್ ಆ ಜನಗಳು ಕೇಳಿ, ನನ್ನ ಲೆವೆಲ್ ಏನಿದೆ ಅಂತ ಅವ್ರು ಹೇಳ್ತಾರೆ.